ಕಾಂಗ್ರೆಸ್ನಲ್ಲಿ ಯತೀಂದ್ರ ಹೇಳಿಕೆ ಕಂಪನ ಹೈಕಮಾಂಡ್ ಅಂಗಳಕ್ಕೆ ತಲುಪಿದಂತಹ ಯತೀಂದ್ರ ಸ್ಟೇಟ್ಮೆಂಟ್ ನಾಯಕತ್ವ ಬಗ್ಗೆ ಮಾತನಾಡಿದಂತಹ ಯತೀಂದ್ರ ಅವರ ಕಂಪ್ಲೇಂಟ್ ಯತೀಂದ್ರ ಭಾಷಣ ವಿಡಿಯೋ ಹೈಕಮಾಂಡ್ ಅಂಗಳಕ್ಕೆ ರವಾನೆ. ಕಾಂಗ್ರೆಸ್ನಲ್ಲಿ ಯತೀಂದ್ರ ಹೇಳಿಕೆ ಕಂಪನ ಹೈಕಮಾಂಡ್ ಅಂಗಳಕ್ಕೆ ತಲುಪಿರುವಂತಹ ಯತೀಂದ್ರ ಅವರ ಸ್ಟೇಟ್ಮೆಂಟ್ ನಾಯಕತ್ವದ ಬಗ್ಗೆ ಮಾತನಾಡಿದ್ದಕ್ಕೆ ಯತೀಂದ್ರ ಬಗ್ಗೆ ಕಂಪ್ಲೇಂಟ್ ಯತೀಂದ್ರ ಭಾಷಣ ಆ ಒಂದು ವಿಡಿಯೋ ಹೈಕಮಾಂಡ್ ಅಂಗಳಕ್ಕೆ ರವಾನೆ. ಹೈಕಮಾಂಡ್ಗೆ ವಿಡಿಯೋ ಕಳಿಸಿದಂತಹ ಡಿಕೆ ಶಿವಕುಮಾರ್ ಅವರ ಆಪ್ತರು ಯತೀಂದ್ರ ಬಾಯಿ ಮುಚ್ಚಿಸಿ ಅಂತ ಹೇಳಿ ಹೈಕಮಾಂಡ್ಗೆ ದೂರು. ಸಿಎಂ ಪುತ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತಾ ಹೈಕಮಾಂಡ್. ವೀಕ್ಷಕರೇ, ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡಿದ್ರು, ವಿರುದ್ಧವಾಗಿ ಮಾತಾಡಿದ್ರು. ಡಿಕೆ ಶಿವಕುಮಾರ್ ಅವರು ಪರವಾಗಿ ಮಾತನಾಡಿದ್ರು, ವಿರುದ್ಧವಾಗಿ ಮಾತಾಡಿದ್ರು. ಈ ಒಂದು ಚರ್ಚೆಯ ಯಾವುದು ಕುರ್ಚಿ ವಿಚಾರವನ್ನು ಚರ್ಚೆ ಮಾಡಿದ್ರೆ ಅಂಥವರಿಗೆ ಮುಟ್ಟು ನೋಡ್ಕೊಳ್ಳುವಾಗಿ ಉತ್ತರವನ್ನು ಕೊಡ್ತಾ ಇದ್ದಂತಹ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರ ಮಾತಿಗೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಎನ್ನುವಂತಹ ಪ್ರಶ್ನೆ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಮೂಡಿದೆ. ಡಿಕೆ ಶಿವಕುಮಾರ್ ಅವರು ಪರವಾಗಿ ಮಾತನಾಡುವವರಿಗೆ ಡಿಕೆ ಶಿವಕುಮಾರೇ ಶೋಕಾಸ್ ನೋಟಿಸ್ ಅನ್ನ ಜಾರಿಯನ್ನ ಮಾಡಿರುವಂಥದ್ದು. ಈಗ ಯಾಕೆ ಯತೀಂದ್ರ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡ್ತಾ ಇಲ್ಲ? ಕಾಂಗ್ರೆಸ್ನಲ್ಲಿ ಯತೀಂದ್ರ ಅವರ ಹೇಳಿಕೆ ಇತ್ತಲ್ಲ, ಏನು ಅಂತಂದ್ರೆ ನಮ್ಮಪ್ಪ ಆದಮೇಲೆ ಜಾರಕಿಹೊಳಿಗೆ ಆ ವರ್ಚಸ್ಸಿದೆ ಅನ್ನುವಂಥದ್ದು, ಆ ಒಂದು ಮಾತು ಅದನ್ನ ಸಾಕಷ್ಟು ಜನ ಕಾಂಗ್ರೆಸ್ಸಿಗರನ್ನು ಎದೆಗೆ ತಗೊಂಡ್ಬಿಟ್ಟವ್ರೆ. ಅದನ್ನ ಅರಗಿಸ್ಕೊಳ್ಳಕ್ ಆಯ್ತಾ ಇಲ್ಲ ಅವರಿಗೆ. ಕಾಂಗ್ರೆಸ್ನಲ್ಲಿ ಯತೀಂದ್ರ ಅವರ ಹೇಳಿಕೆ ಕಂಪನ ಮೂಡಿಸಿದೆ. ಹೈಕಮಾಂಡ್ ಅಂಗಳಕ್ಕೆ ತಲುಪಿರುವಂತಹ ಯತೀಂದ್ರ ಅವರ ಸ್ಟೇಟ್ಮೆಂಟ್ ನಾಯಕತ್ವದ ಬಗ್ಗೆ ಮಾತನಾಡಿದ್ದಕ್ಕೆ ಯತೀಂದ್ರ ಬಗ್ಗೆ ಕಂಪ್ಲೇಂಟ್ ಅನ್ನ ನೀಡಿರುವುದು. ಯತೀಂದ್ರ ಭಾಷಣದ ವಿಡಿಯೋ ಹೈಕಮಾಂಡ್ ಅಂಗಳಕ್ಕೆ ರವಾನೆಯಾಗಿದೆ. ಹೈಕಮಾಂಡ್ಗೆ ವಿಡಿಯೋ ಕಳಿಸಿರುವಂತಹ ಡಿಕೆ ಶಿವಕುಮಾರ್ ಅವರ ಆಪ್ತರು ಯತೀಂದ್ರ ಅವರ ಬಾಯಿ ಮುಚ್ಚಿಸಿ ಅಂತ ಹೇಳಿ ಹೈಕಮಾಂಡ್ ಅವರು ದೂರನ್ನ ನೀಡಿದ್ದಾರೆ. ಸಿಎಂ ಪುತ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಳುತ್ತಾ ಹೈಕಮಾಂಡ್ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.